ನಮಸ್ಕಾರ. ನಾನು ಕದ್ದ ಕತೆ 20. ಇದು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಕದ್ದಿದ್ದು. ಭಾಳ ಸುಂದರವಾಗಿರ್ತಕ್ಕಂಥ ಕತೆ. ಹಿಂದೆ ಗುರುಗಳು ಯಾವ ರೀತಿ ಇದ್ದರು ಅನ್ನೋದಕ್ಕೆ ಈಗಲೂ ಕೆಲವೊಂದು ಕಡೆ ಈ ರೀತಿ ಜನ ಇದ್ದಾರೆ. ಈ ಒಂದು ಕತೆ ತುಂಬ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಕತೆ. ಈ ಕತೆ ಹೇಳ್ತೀನಿ, ಕೇಳ್ತಾ ಹೋಗ್ರಿ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಹೇಳ್ಬಿಡ್ತೀನಿ. ಇಲ್ಲಿ ಈ ಶಾಲೆಯಲ್ಲಿ ಆಗಾಗ ಕಳ್ಳತನ ಆಗ್ತಾ ಇರುತ್ತೆ. ಈ ಜಾಮಿಟ್ರಿ ಬಾಕ್ಸು, ಎಕ್ಸೈಸು, ಪೆನ್ಸಿಲ್ಲು ಈ ಥರ ಕದೀತಕ್ಕಂಥದ್ದು ಆಗ್ತಾ ಇರುತ್ತೆ. ಈ ರೀತಿ ಆಗ್ತಾ ಇದ್ದಾಗ ಒಮ್ಮೆ ಒಬ್ಬ ಹುಡುಗಂದು ಜಾಮಿಟ್ರಿ ಬಾಕ್ಸು ಕತ್ತೋಗುತ್ತೆ. ಅವನು ಬರ್ತಾನೆ, ಆ ಗುರುಗಳಿಗೆ ಹೇಳ್ತಾನೆ, ಸಾರ್ ನಂದು ಜಾಮಿಟ್ರಿ ಬಾಕ್ಸನ್ನು ಯಾರೋ ಹೊಡ್ಕೊಂಡಿದ್ದಾರೆ ಅಂತ. ಆವಾಗ ಗುರುಗಳು ಹೇಳ್ತಾರೆ, ಸರಿ ಬಾಕ್ಲಾಕಪ್ಪ ಇಲ್ಲಿ ಅಂತಂತಾರೆ. ನಂತರ ಆ ಕೊಠಡಿಯ ಬಾಕ್ಲು ಕ್ಲೋಸ್ ಮಾಡ್ತಾರೆ. ಇಲ್ಲಿ ಒಳಗಿರ್ತಕ್ಕಂಥವ್ರಿಗೆ ಅಷ್ಟ್ರಿಗೂ ಏನು ಮಾಡ್ತಾರೆ, ಕಣ್ಣಿಗೆಲ್ಲ ಬಟ್ಟೆ ಕಟ್ಕೊಳ್ರಿ ಅಂತ ಹೇಳ್ತಾರೆ. ಕಣ್ಣಿಗೆಲ್ಲರೂ ಸಹ ಬಟ್ಟೆ ಕಟ್ಕೊತಾರೆ. ಆ ಕಣ್ಣಿಗೆಲ್ಲ ಬಟ್ಟೆ ಕಟ್ಕೊಂಡಾಗ್ಬಿಟ್ಟಾಗ ಗುರುಗಳು ಪ್ರತಿಯೊಬ್ಬರೂ ಚೆಕ್ ಮಾಡ್ತಾ ಹೊರಡ್ತಾರೆ. ಪ್ರತಿಯೊಬ್ಬರದ್ದು ಜೇಬು, ಆನಂತರ ಪ್ಯಾಂಟ್, ಅಂಗಿ, ಚಡ್ಡಿ ಜೇಬೆಲ್ಲವ ಚೆಕ್ ಮಾಡ್ತಾ ಹೋಗ್ತಾರೆ. ಆನಂತರ ಚೆಕ್ ಮಾಡ್ತಾ 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 ಒಬ್ಬೊಬ್ರನ್ನೂ ಹೊರಗೆ ಬಿಡ್ತಾ ಹೋಗ್ತಾರೆ. ಒಬ್ಬೊಂದು ಜೇಬಲ್ಲಿ ಆಗೋದು ಸಿಗಾಕೊಳ್ಳುತ್ತೆ. ಅದನ್ನು ತಗೊಳ್ತಾರೆ. ಅದನ್ನು ತಗೊಂಬಿಟ್ಟು ಗೊತ್ತಿಲ್ದಂಗೆ ಅವನು ಹೊರಗೆ ಕಳಿಸ್ಕೊಡ್ತಾರೆ. ಈಗ ಎಲ್ಲರದ್ದು ಆದಮೇಲೆ ಕೊನೆಗೆ ಎಲ್ಲರನ್ನೂ ಒಳಗೆ ಕರೀತಾರೆ. ಒಳಗೆ ಕರೆದ್ಬಿಟ್ಟು ಕೂರಕ್ಕೆ ಕೇಳ್ತಾರೆ. ಅವನು ಯಾರು ಅದನ್ನು ಕದ್ದಿದ್ದ, ಆ ಕದ್ದಿನ ಹೆಸ್ರು ಹೇಳ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಅವನು ಬಹಳ ಹೆದರ್ಕೊಂಬಿಟ್ಟು ವಿಚಲಿತ ಆಗ್ತಾ ಇರ್ತಾನೆ. ಆದರೆ ಗುರುಗಳು ಅವನ ಹೆಸರನ್ನು ಹೇಳೋದಿಲ್ಲ. ಆ ಜಾಮಿಟ್ರಿ ಬಾಕ್ಸ್ ಮಾತ್ರ ಯಾರು ಇರುತ್ತೆ ಕಳ್ಕೊಂಡಿರ್ತಾನಲ್ಲ ಅವನಿಗೆ ವಾಪಸ್ ಕೊಟ್ಬಿಟ್ಟು ಇನ್ಮೇಲೆ ಹುಷಾರ ನೋಡ್ಕ ಅಂತಂತ ಹೇಳ್ತಾನೆ. ಆ ಕದ್ದಿರೋರಿಗೂ ಅಷ್ಟೇ, ಈ ಥರ ಎಲ್ಲ ಕದ್ದರೆ ಒಳ್ಳೆಯದಲ್ಲ, ಮುಂದಕ್ಕೆ ಭಾಳ ಸಮಸ್ಯೆ ಆಗುತ್ತೆ. ಈ ಕದಿಯನ್ನೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಓದಿದರೆ ಒಳ್ಳೆ ದಾರಿ ಹೋಗ್ತೀರಿ ಅಂತಂತ ಹೇಳ್ತಾರೆ. ಆವಾಗ ಅವನಿಗೆ ಸದ್ಯ ಗುರುಗಳು ನನ್ನ ಹೆಸರು ಹೇಳಿಲ್ಲ ಅಂತ ಭಾಳ ಖುಷಿ ಆಗ್ಬಿಟ್ಟು ಆವತ್ತಿಂದ ಕದಿಯೋದನ್ನು ಬಿಟ್ಬಿಡ್ತಾನೆ. ಚೆನ್ನಾಗಿ ಓದು ಚೆನ್ನಾಗಿ ಓದ್ತಾ ಹೋಗ್ತಾನೆ. ಅವನು ಚೆನ್ನಾಗಿ ಓದ್ಬಿಟ್ಟು ಒಂದು ದಿವಸ DC ಆಗ್ತಾನೆ. DC ಆಗಿಬಿಟ್ಟು ಸುಮಾರು ಕಡೆ ಕೆಲಸ ಮಾಡಿಬಿಟ್ಟು ಕೊನೆಗೆ ತನ್ನ ಒಂದು ಊರಿಗೆ ಬರ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಅಲ್ಲಿ DC ಆಗಿ ಬರ್ತಾ ಇರ್ತಾನೆ. ಈ ಗುರುಗಳು ರಿಟೈರ್ಡ್ ಆಗಿ ಪಾಪ ಅಜ್ಜಾಗಿರ್ತಾರೆ. ಏನೋ ಆ DC ಕಚೇರಿಯಲ್ಲಿ ಕೆಲಸ ಇರುತ್ತೆ. ಅವರು ಸಹ ಗುರುಗಳಲ್ಲೂ ಇರ್ತಾರೆ. ದೂರದಿಂದ ನೋಡ್ತಾನೆ, ಅರೆ ನಮ್ಮ ಗುರುಗಳಲ್ವಾ ಅಂತಂತ ಬಂದ್ಬಿಟ್ಟು ಅವರಿಗೆ ಖಾಲಿ ಬಿದ್ದುಬಿಡ್ತಾನೆ. ನಾನು DC ಆಗಿದ್ದೀನಿ ಗುರುಗಳೇ, ಹಿಂಗೆ ಅಂತೆಲ್ಲ ಹೇಳ್ತಾನೆ. ಆವಾಗ ಅವರಿಗೆ ಬಹಳ ಸಂತೋಷ ಆಗುತ್ತೆ. ಆ ನಂತರವ ನೀವು ಅವತ್ತು ನನ್ನ ಹೆಸರನ್ನು ಹೇಳದೇ ಇದ್ದಿದ್ದು ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ಗುರುಗಳೇ, ಬಹಳ ಸಂತೋಷ ಆಯಿತು. ಏನಪ್ಪ ಅಂತ ಕೇಳ್ತಾರೆ ಗುರುಗಳು. ಅದೇ ಜಾಮಿಟ್ರಿ ಬಾಕ್ಸನ್ನು ಕದ್ದಿದ್ನಲ್ಲ ನಾನು, ಅವಾಗ ನೀವು ಯಾರಿಗೂ ಸಹ ನನ್ನ ಹೆಸರು ಹೇಳಲಿಲ್ಲ. ಹಾಗಾಗ್ಬಿಟ್ಟು ನನಗೆ ಭಾಳ ಸಂತೋಷ ಆಯಿತು. ನಾನು ಕಳ್ಳ ಅಂತ ಅವತ್ತೆಲ್ಲರೂ ನೋಡ್ಬಿಡೋರು ನನ್ನ, ಸದ್ಯ ನೀವು ನನ್ನ ಹೆಸರು ಹೇಳಿಲ್ಲ ಅಂತ. ಆವಾಗ ಗುರುಗಳು ಕಸಿವಿಸಿಯಾಗಿ, ಜಾಮಿಟ್ರಿ ಬಾಕ್ಸ್ ಕದ್ದಿದ್ದು ನೀನೇನಪ್ಪ ಅಂತಂತಾರೆ. ಯಾಕೆ ಗುರುಗಳೇ, ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತೇನೆ. ಇಲ್ಲಪ್ಪ, ಅವತ್ತು ಕಣ್ಣಿಗೆ ನಾನು ಸಹ ಬಟ್ಟೆ ಕಟ್ಕೊಂಡಿದ್ದೆ. ಜಾಮಿಟ್ರಿ ಬಾಕ್ಸ್ ಸಿಕ್ಕ ತನಕ ಸುಮ್ಮನೆ ಎಲ್ಲರ ಹತ್ರಲ್ಲೂ ಸಹ ಸುಮ್ಮನೆ ನಾಟಕ ಮಾಡಿದೆ. ಉಳ್ಕೋ ರೀತಿಯ ಜಾಮಿಟ್ರಿ ಬಾಕ್ಸ್ ಆ ಕಡೆ ಇಟ್ಟೆ. ಅದು ನೀನು ಕದ್ದಿದ್ದು ಅಂತ ಈಗ ನೀನು ಹೇಳಿದ ಮೇಲೆ ಗೊತ್ತು ನನಗೆ ಗೊತ್ತಿಲ್ಲಪ್ಪ ಆಗೋದು. ಆವಾಗ ಅವನು ಕಣ್ಣೀರು ಹಾಕ್ಬಿಡ್ತಾನೆ. DC ಅವ್ರಿಗೆ ಖಾಲಿ ಬಿದ್ದುಬಿಟ್ಟು, ಗುರುಗಳೇ ನಿಜವಾಗ್ಲೂ ಎಂತಹ ಮಹಾನುಭಾವರು ನೋಡ್ರಿ, ನಿಮಗೆ ಇವತ್ತಿನವರೆಗೂ ಅದನ್ನು ಗೊತ್ತಿಲ್ಲ ನಾನು ಜಾಮಿಟ್ರಿ ಬಾಕ್ಸ್ ಕದ್ದಿದ್ದು ಅಂತವ. ಇಂಥ ಗುರುಗಳು ಇರೋದ್ರಿಂದಲೇ ನಮ್ಮ ದೇಶ ಇವತ್ತು ಮೇಲಕ್ಕೆ ಬಂದಿರತಕ್ಕಂಥದ್ದು. ಇಂಥವ್ರನ್ನ ಇತ್ತೀಚೆಗೆ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಅವರು ತಮ್ಮ ಗುರುಗಳಿಗೆ ಖಾಲಿ ಬಿದ್ದುಬಿಟ್ಟು ಅವರ ಸೇವೆಯನ್ನು ಒದಗಿಸ್ಕೊಡ್ತಾರೆ. ಈ ರೀತಿಯ ಈ ಒಂದು
ಕತೆ ಬರುತ್ತೆ. ಅಂದರೆ ನಮ್ಮ ಗುರುಗಳು ಯಾವ ರೀತಿ ಇದ್ದರು ಅನ್ನೋದಕ್ಕೆ. ಅಂದರೆ ನೋಡ್ರಿ, ತಮ್ಮ ಶಿಷ್ಯ ಕದ್ದವನು ಯಾರು ಅಂತ ಗೊತ್ತಾಗಬಾರ್ದು, ನನಗೆ ಗೊತ್ತಾದರೆ ಅದು ನನ್ನ ಮನಸ್ಸಲ್ಲೂ ಉಳಿಯುತ್ತೆ, ಬೇರೆಯವ್ರ ಮನಸ್ಸಲ್ಲೂ ಉಳಿಯುತ್ತೆ ಅನ್ನೋ ಉದ್ದೇಶಕ್ಕೆ ಅವ್ರು ಯಾವ ರೀತಿ ಮಾಡಿದ್ರಲ್ವ. ಎಂಥ ಒಂದು ಪರಂಪರೆ ಅಲ್ವ ನಮ್ಮ ಭಾರತೀಯ ಪರಂಪರೆ. ಹಾಂ, ಎಸ್, ನಿಮಗೆ ಈ ಕತೆ ಇಷ್ಟ ಆದರೆ ನನ್ನ ಚಾನಲ್ಲಿಗೆ ಚಂದಾದಾರರಾಗ್ರಿ. ನಮಸ್ಕಾರ.